ಯಾವ ಪರಿಸ್ಥಿತಿ ಬಂದಿತ್ತು ಅಂದ್ರೆ ಅಲ್ಲಿ ಮುಸ್ಲಿಮ್ಸ್, ಅಲ್ಲಿ ಬ್ರಾಹ್ಮಣರು, ಹೆಣ್ಣು ಮಕ್ಕಳ ಸೌಂದರ್ಯವಂತ ಹೆಣ್ಣು ಮಕ್ಕಳು, ಅಲ್ಲಿನ ಹೆಣ್ಣು ಮಕ್ಕಳು ನೀವು ನೋಡ್ಬೇಕು, ದೇವ ಕನ್ಯೆಗಳಂತಿರೋ ಹೆಣ್ಣು ಮಕ್ಕಳ ಮಸೀಬೆಗಳು ಕೆಲಸ ಕಲಿಸೋರು ಹೆಣ್ಣು ಮಕ್ಕಳು. ಯಾವ ಗಂಡುಗಳ ಕೆಲಸ ಇಲ್ಲ, ತಿಂಗಳು 15 ದಿವಸ ಕೆಲಸ. ಏನಪ್ಪ ಅಂದ್ರೆ ಕಲ್ಲು ಕೊಟ್ಟು ನಮ್ಮದೇ ಬೇರೆ ಕಾನೂನು, ನಮ್ಮದೇ ಬೇರೆ ರಾಷ್ಟ್ರಧ್ವಜ. ಇದು ಯಾವುದೇ ಇದ್ದಲ್ಲಿ ಕಾಶ್ಮೀರ ಭಾರತ ದೇಶದ ಅಂಗವಾದ ಕಾಶ್ಮೀರ, ಭಾರತ ಸ್ವರ್ಗ ಅಂತ ಬಯಸಿರೋ ಕಾಶ್ಮೀರ. ಅದನ್ನೇನ್ ಮಾಡೋದು, ಗಲ್ಲು ಕೊಟ್ಟು ಓಡಿಸೋದು. ಒಂದು ಕೊಟ್ಟು ಸುಟ್ಟರೆ 3,000, ವ್ಯಕ್ತಿ ಸುಟ್ಟರೆ ಬೇರೆ ಗಿರಿಯಿಂದ ಎಲ್ಲ ಟೆರರಿಸ್ಟ್ ಕಾಶ್ಮೀರದಲ್ಲಿ ಮನೆ ಮಾಡ್ಕೊಂಡಿದ್ರು. ಮಿಲಿಟರಿ ಓದಿಸಿ ಗುಂಡು ಹೊಡೆಯಂಗಿಲ್ಲ. ಅಲ್ಲ ಮಿಲಿಟರಿ ಸೇರಿದ್ರು, ಅಬ್ದುಲ್ ಶರೀಫ್ ಅಂದ್ರೆ ಮಿಲಿಟರಿಯಲ್ಲಿ ಹುಬ್ಳಿ ಕೂಡ ಸೇರಿದ. ಅವನು ಒಂದೇ ಒಂದು ಪತ್ರ ಬರೀತಾನೆ, ಈ ಕಾಶ್ಮೀರದಲ್ಲಿ ಈಗ ಯಾವ್ದನ್ನ ಹೊರದೇಶ ಬಿಟ್ಕೊಂಡ್ರೆ ಈಗಿರೋ ಮಿಲಿಟರಿ ಅವರಿಗೆ ನರ ಕಟ್ಟು ಮಾಡಿ ಕೆಲಸಕ್ಕೆ ನೀವು ನನಗೆ ನರ ಇರೋದು ದೇಶ ಇರೋದು ಈ ಗಲ್ಲು ಹೊಡೆಯಕ್ಕಾಗಿಲ್ಲ ಅಂದ್ರೆ ನಮ್ಗೆ ಈ ಮಿಲಿಟರಿ ಹುದ್ದೆಗಳೇ ಬೇಡ ಅಂತ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರಡ್ತಾನೆ. ಬರಲ್ಲ ಈ ಕಾಶ್ಮೀರಕ್ಕೆ ಮಿಲಿಟರಿ ಯಾರು ಬೇಡಿ, ಅವ್ರು ಕಲ್ಲ ಬೆಳೀತಾ ಇದ್ರು, ನಾವು ತಲೆ ಬಸ್ಕೊಂಡು ಈಚೆ ಬರಬೇಕು ಅಂತ. ನರೇಂದ್ರ ಮೋದಿ ಅವರು ಒಂದೇ ದೇಶ, ಒಂದೇ ಕಾನೂನು, ಒಂದೇ ಬಾವುಟ ಅಂತ ನಂಬಿದರು. ಈ ದೇಶದ ಒಂದು ಸಂಸ್ಕೃತಿಯ ನಂಬಿದರು. ಇವತ್ತು 370-35 ವಿಡಿಯೋನ ರದ್ದು ಮಾಡಿ ಯಾವ ಕಲ್ಲು ಕೊಡ್ತಾ ಇದ್ರು 500 ರೂಪಾಯಿ ಅವ್ರ ಕೈಗ 24 ಗಂಟೆವರೆಗೆ 30,000ದಿಂದ 50,000 ರೂಪಾಯಿ ಕೆಲಸ, ಮೆಟೀರಿಯಲ್ ಕೆಲಸ, ಫ್ಯಾಕ್ಟರಿಗಳ ಕೆಲಸ, ಗವರ್ಮೆಂಟ್ ಉದ್ಯೋಗಿಗಳು 24 ಗಂಟೆಯಲ್ಲಿ 200 ಉದ್ಯೋಗ. ಮನೆಯಲ್ಲಿ 500 ರೂಪಾಯಿ ತಗೊಂಡ್ಬಂದ್ರೆ ಊಟ ಫ್ರೀಯಾಗಿ ಕೊಟ್ಟರೆ ಊಟ, ಡಿಪೋ ಊಟ ಇದ್ದು ಮನೆಯಲ್ಲಿ 50,000, 70,000, 1 ಲಕ್ಷ ಸಂಪಾದನೆ ಒಂದು ಮನೆ ತಿಂಗಳಿಗೆ. ಆ ದುಡ್ಡಿ ಕೊಟ್ಟರು ದುಡ್ಡು ನೋಡಿಲ್ಲ, ಅವ್ರು 10,000 ನೋಡಿಲ್ಲ. ಇದೇ ಇಷ್ಟು ದುಡ್ಡು, ಈ ದುಡ್ಡು ಬ್ಯಾಂಕಲ್ಲಿ ಸಂಬಳ ಇಟ್ಕೊಳ್ಳೋದಲ್ಲ. ಸಂಬಳ ಜೀವನ ಮಾಡ್ತಾ ಇದ್ದ 1,000 ರೂಪಾಯಿ ಜೀವನ. ಆ 1,000 ರೂಪಾಯಿ ಇಟ್ಕೊಂಡು 70,000, 50,000 ಇವತ್ತು ಬ್ಯಾಂಕ್ಗಳಲ್ಲಿ ಜನಧನ ಕೊಡ್ತಾರೆ. ನರೇಂದ್ರ ಮೋದಿ ಇವರು ಇದು ಮುಸ್ಲಿಂ ವಿರೋಧಿನ ಈ ರಾಜ್ಯದಲ್ಲಿ ಒಂದೇ, ಈ ರಾಜ್ಯದಲ್ಲಿ ಮುಸ್ಲಿಂ ಬಾಂಧವರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ತಲೆ ಕೆಡಿಸಿ ನೀವೆಲ್ಲಿ ಹೋದ್ರೆ ಅಲ್ಲೂ ನೆಲೆಯಿಲ್ಲ, ಇನ್ನೂ ನೆಲೆಯಿಲ್ಲ. ಈ ಫಾರೆಸ್ಟ್ ಆಫೀಸ್ ಮುಂದೆ ಮೊದಲು ಮರ ಹಾಕಿರೋದು, ಮರ ಇರೋದು, ಮರದಲ್ಲಿ ಬೋರ್ಡ್ ಇರೋದು, ಈ ಅಕ್ಕಿ ಕೂತಿರೋದು ಮೇಲೆ ಕೆಳಗೆ ಮರ ಕಡಿತಾ ಇದ್ರೆ ಅಕ್ಕಿ ಹೇಳ್ತಾರೆ ನನಗೂ ನೆಲೆ ಇಲ್ಲ, ನಿನಗೂ ನೆಲೆ ಇಲ್ಲ ಅಂದ್ರೆ. ಹಂಗೆ ಮುಸ್ಲಿಂ ಬಾಂಧವರ ತಲೆ ಕೆಡಿಸಿ ಅಲ್ಲೂ ನೆಲೆ ಇಲ್ಲ. ಇದು ನರೇಂದ್ರ ಮೋದಿ ಅವರು ನಿಷೇಧ ಮಾಡಿರೋದಕ್ಕೆ ಇವರು ಹೇಳ್ತಾ ಇರುವಂತದ್ದು. ಇನ್ನೊಂದೇನಪ್ಪ ಅಂದ್ರೆ ಸಂವಿಧಾನ ಬದಲಿಸ್ತಾರೆ. 1947 ಸ್ವಾತಂತ್ರ್ಯ ಬಂದು, ಸ್ವಾತಂತ್ರ್ಯ ಬಂದಾಗ ಎಲೆಕ್ಷನ್ ನಡೆಸಿಲ್ಲ. ಕೂತ್ಕೊಂಡು ಪಾರ್ಲಿಮೆಂಟ್ ರಚನೆ ಮಾಡಿದ್ರು. ಪಾರ್ಲಿಮೆಂಟ್ ರಚನೆ ಮಾಡಿದ್ರೆ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾನೂನು ಸಚಿವರಾಗಿ ಕೊಡ್ತಾರೆ. ಕಾನೂನು ಸಚಿವರಾಗಿ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 15 ಕೆಲಸ ಮಾಡಿ ಸಂವಿಧಾನ ರಚಿಸ್ತಾರೆ. ಈ ದೇಶ, ಈ ತಾಯಿಯ ಗೌರವ ಕೊಡುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸ್ತಾರೆ. ಸಂವಿಧಾನ 1951ರಲ್ಲಿ ಸಂವಿಧಾನ ಕೊಡ್ತಾರೆ. ಆ ಸಂವಿಧಾನದಲ್ಲಿ 2-3 ಪಾಯಿಂಟ್ ಬಿಟ್ಟಿರ್ತಾರೆ. ಈ ಸಂವಿಧಾನದಲ್ಲಿ ಯಾರು ಕೊಡಬೇಕು, ಓಟಕ್ಕೆ ಯಾರು ಕೊಡಬೇಕು, ಅದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕು. ಹೇಳ್ತಾರೆ 25 ಎಕರೆ ಇರೋರು ಓಟ್ ಕೊಡೋದ, 70 ಎಕರೆ ಓದಿರೋರು ಓಟ್ ಕೊಡೋದ, ಯಾರು ಓಟ್ ಕೊಡ್ಬೇಕು ನಾವು? ಹೇಳ್ತಾರೆ ಎಲ್ಲ ಗಂಡಸರು ಓಟ್ ಹಾಕಿರ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎತ್ಕೊಂತಾರೆ, ನನ್ನ ಜನ್ಮ ಕೊಟ್ಟಂತ ತಾಯಿ ಇದು ನನ್ನ ಭಾರತ ದೇಶ. ಈ ಭಾರತ ದೇಶದಲ್ಲಿ ಮಹಿಳೆ ಓಟ್ ಇಲ್ಲ ಅಂದ್ರೆ ನಾನು ನನ್ನ ರಾಜೀನಾಮೆ ಕೊಡ್ತಾ ಇದ್ದೀನಿ, ನೀನು ಕೊಟ್ಟು ಹೋಗುವಂತಾರೆ. ಅದಕ್ಕೆ ನೆಕ್ಸ್ಟ್ ಚುನಾವಣೆಯಲ್ಲಿ ಗೆದ್ದು ಬಂದು ಓಟ್ ತರ್ತೇನೆ ಹೆಣ್ಣು ಮಕ್ಕಳಿಗೆ
ಅಂತ ಹೇಳ್ಬಿಟ್ಟು ಓಟ್ ಹಾಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶದಲ್ಲಿ ಕರೆ ಕೊಡ್ತಾರೆ. ಕರೆ ಕೊಟ್ಟ ದೇಶನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರುವಂತ ನೀತಿ ಅವರು ಸಂವಿಧಾನ ಓಕೆ ಅಂತ ಹೇಳಿ ಅದರಲ್ಲಿ ಬರೆದು ಬಿಟ್ಬಿಟ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಓಟು ಅಂತ. ಅದನ್ನ ಊರ್ಜಿತ ಆಗುತ್ತೆ, ಕಾಂಗ್ರೆಸ್ ಬರುತ್ತೆ ನೋವು. ಎಲ್ಲಿ ಬಾಬಾ ಸಾಹೇಬ್ ಗೆದ್ರೆ ಅಂಬೇಡ್ಕರ್ ಗೆದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ. ಅವ್ರಾಗಿದ್ದಿದ್ರೆ ಈ ದೇಶ ಇವತ್ತು 1ನೇ ಸ್ಥಾನದಲ್ಲಿ ಇದೆ. ಈ ಮಹಾನುಭಾವನ ಕುರಿಸಿ 17 ವರ್ಷ ತಾತನಿಗೆ, 17 ವರ್ಷ ಅಜ್ಜಿಗೆ, 6 ವರ್ಷ ಅಪ್ಪನಿಗೆ, ಇನ್ನ ಬೇಕಂತೆ ಅಧಿಕಾರ. 40 ವರ್ಷ ಇವರಿಗೆ ಅಧಿಕಾರ, ಇನ್ನ ಅಧಿಕಾರ ಬೇಕು. ಇನ್ನು ಬೆಳವಣಿಗೆ ಅಧಿಕಾರ ತಾಯಿ 10 ವರ್ಷ 50 ವರ್ಷ ಅಧಿಕಾರ ಅವರೇ ಅನುಭವಿಸುವುದು ಈ ದೇಶದಲ್ಲಿ. ಇವತ್ತು ಅವರು ಹೇಳ್ತಾರೆ ಅಂಬೇಡ್ಕರ್ ಅವರು ಪ್ರಧಾನಿ ಆಗಿರ್ತಾರೆ, ಏನ್ ಮಾಡೋದು ಅಂತೇಳಿ ಅಂಬೇಡ್ಕರ್ ಅವರು ಬಾಂಬೆದಲ್ಲಿ ಎಲೆಕ್ಷನ್ ನಿಂತ್ಕೊತಾರೆ. ಎಲೆಕ್ಷನ್ ನಿಂತ್ಕೊಂಡಾಗ ಅಂಬೇಡ್ಕರ್ನ ಇದೇ ಪ್ರಧಾನಿ ಮಂತ್ರಿ ಅಂದ್ರೆ ನೆಹರೂಜಿ ಅವರು ಹೋಗಿ 2 ಸಲ ಹೋಗಿ ದುಡ್ಡು ಕೊಟ್ಟು ಬೂತ್ಗಳಲ್ಲಿರುವಂತ ಬೂತ್ಗಳನ್ನ, ಕಾಲೋನಿ ಬೂತ್ಗಳು, ಊಟ ಹಾಕಿದಂತ ಮಹಿಳೆ ಬೂತ್ಗಳೆಲ್ಲ ಎಸ್ಕೇಪ್ ಮಾಡಿ ಅಂಬೇಡ್ಕರ್ ಸೋಲಿಸ್ತಾರೆ.